ಇವಾಗ ಹೊಸ ಬಿಸ್ನೆಸ್. ಶೋಕಿ ಅಂದ್ರೆ ನೋಡಿ ಇದು ತೋರ್ಸಮ್ಮ. ಒಬ್ಬ ಬಾಯದನ್ನ ಹಾಕಬಿಟ್ಟವನೆ ಭಯ ಬೋಲ ಜುಬಾ ಕೇಸರಿ. ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಿಷಯ ಏನು ಅಂತ ಅಂದರೆ ವಿಷಯ ಹಾರಿಬಲ್ ವಿಷಯ ಗೈಸ್, ಸಖತ್ ಹಾರಿಬಲ್ ಅಂದರೆ ಹಾರಿಬಲ್ ವಿಷಯ ಗೈಸ್. ಮೊನ್ನೆ ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ದೀವಿ. ಏನಕ್ಕೆ ಏನೋ ಒಂದು ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿದ್ದೀವಿ. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನು ಮಾಡಿದ್ದೀವಿ, ಐರನ್ ಬಟ್ಟೆ ಎಲ್ಲ ಕೊಟ್ಟಿದ್ದೀವಿ ಗೈಸ್. ಇವರಿಬ್ರು ಇದ್ದಾರಲ್ಲ ಗೈಸ್, ತಿಂದು 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 ಏನಾಗಿದೆ ಅಂದರೆ ಬ್ರೈನು ಕೆಳಗೊಟ್ಟೋಗಿದೆ. ಐರನ್ಗೆ ಬಟ್ಟೆ ಎತ್ಕೊಂಡಿದ್ದೀವಿ, ಒಂದು ಮೂಟೆ ಬಟ್ಟೆ ಐರನ್ಗೆ ಅಂತ ಎತ್ಕೊಂಡೋಗಿ ಕೊಟ್ಟಿದ್ದೀವಿ. ಮರ್ತ್ಬಿಟ್ಟು ಬಂದಿದ್ದಾರೆ. 2 ದಿವಸ ಆಗಿದೆ. ಇವತ್ತು ಹೋಗಿ ಐರನ್ ಬಟ್ಟೆ ಅಂತ ನೆನಪಿಸ್ಕೊಂಡಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಯಾರು ಈಚೆ ಮಕ್ಕ ತೋರಿಸ್ತಾ ಇಲ್ಲ. ಅದಕ್ಕೆ ಇವಾಗ ನಾನೇ ಓಡಿಸ್ಕೊಂಡು ಹೋಗಿ ತಗೊಂಬರ್ಬೇಕಂತೆ. ಎಂಥ ಸ್ಥಿತಿ ಬಂದಿದೆ ಅಂದರೆ ಜನಕ್ಕೆ ತಿಂದು ತಿಂದು ಬ್ರೈನ್ ನೋಡಿ, ಆವಾಗ ಬ್ರೈನ್ ಕೆಳಗೋಗಂಗೆ ಆಗೋಗಿದೆ. ಬ್ರೈನ್ ಇಲ್ಲಿರಬೇಕು, ಇಲ್ಲೊಟ್ಟೋಗಿದೆ ಕೆಳಗೆ ನೋಡಿ. ಒಬ್ರು ಬರಲ್ಲ ಕಾಣಿಸಲ್ಲ. ಇವಾಗ ವಿಡಿಯೋ ಆಫ್ ಮಾಡಿದ್ಮೇಲೆ ಬರ್ತಾರೆ ನೋಡ್ರಿ. ಹಾಂ ಗೈಸ್ ಬಂದ್ರಿ ನೋಡಿ ಗೈಸ್, ಇವರೇ ಬೇಡವ ಇವರೇ ಗೈಸ್. ಬ್ರೈನು ತಿಂದು ಇಲ್ಲಿ ತಿಂದು ತಿಂದು ಊಟ ಹಿಂಗೋಗುತ್ತೆ. ಬ್ರೈನ್ ಯಾವಾಗ ಹಿಂಗೋಯ್ತು ಅಂತ ನಂಗೆ ಗೊತ್ತಿಲ್ಲ. 2 ದಿವಸ ಆಗೈತೆ. ಬಟ್ಟೆ ಇವಾಗ ಗ್ಯಾಪ್ನ ಬಂದೈತಿ ಇವ್ರಿಗೆ ಹಾಕ್ಕೊಳಕ್ಕೆ. ಬಟ್ಟೆ ಐರನ್ ಕೊಟ್ಟಿದ್ದೀವಲ್ಲ ಅಂತ. ನಮ್ಮ ಅಣ್ಣ ಇನ್ನು ವೀರಪ್ರತಾಪ ಸಿಂಹ ಅಂತೂ ನೋಡಿ ಗೇಟ್ ತೆಗಿಯೋಕ್ಕೂ ಬರಲಿಲ್ಲ ಇನ್ನು. ಅವ್ರು ಬರಲ್ವಂತೆ ಇವತ್ತು, ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಂತೆ. ವೀರಪ್ರತಾಪ ಸಿಂಹ ಅವ್ರಿಗೆ ಹೋರಾಡಕ್ಕೆ ಹೋಗ್ಬೇಕಂತ ಇವತ್ತು, ಅದಕ್ಕೆ ಬರಲ್ವಂತೆ. ಸೊ ಇವಾಗ ನಾನೇ ಡ್ರೈವರು, ಇವ್ರು ನನ್ನ ಅಸಿಸ್ಟೆಂಟ್ ಇವತ್ತು ತಾನೇ. ತಲೆಯಲ್ಲಿ ಬುದ್ಧಿ ಅನ್ನೋದು ಇರಬೇಕು ಮನುಷ್ಯನಿಗೆ. ನಾನು ನಿಮ್ಮ ಡ್ರೈವರ್ ಅಂತ ಬರೋದು ಗೈಸ್. ನೋಡಿ ಬೇಕು ಬೇಕು ಅಂತ ಗೈಸ್, ಇದು ಡ್ರಾಮಾ ಮಾಡ್ತಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇರೋದು. ನನ್ನ ಗಂಡ ನೋಡ್ರೆ ನಿಮ್ಗೆ ಬೈತಾನೆ. ಸುಮ್ಮನೆ ಕ್ಲೀನ್ ಮಾಡೋ ಥರ ಮಾಡ್ತೀನಿ ಮಾಡು ಅಂತ ಮಾಡ್ತಾ ಇರೋದು ಗೈಸ್. ಇವರ ಅಪ್ಪ 420 ಗೈಸ್. ಇವರು 420ಗೆ 420 ಗೈಸ್. ನೋಡಿ ಬಟ್ಟೆ ಐರನ್ ಅಂಗಡಿ ಹತ್ರ ಬಂದ್ವಿ. ನಮ್ಮಮ್ಮ ನೋಡಿ ಕೂತವ್ರೆ ಕಾರಲ್ಲಿ. ಎಷ್ಟು ಕೇಳ ಅಂಕಲ್ ಇಟ್ಬಿಟ್ಟು ಹೋಗ್ತವ್ರೆ. ಎಷ್ಟು ಸುಧಾಕರ್ ನೋಡಿ ಕಾರಿಂದ ಇಳಿಯಕ್ಕೂ ದೌಲತ್ತು. ಗೈಸ್ ಬಟ್ಟೆ ಇಸ್ಕೊಂಡಾಯ್ತು. ಇವಾಗ ನನ್ನ ಕರ್ಕೊಂಬಂದಿರೋ ತಪ್ಪಿಗೆ, ಮಿಸ್ಟೇಕ್ಗೆ ಏನು ಮಾಡ್ಬೇಕು, ನಾನು ಕರ್ಕೊಂಡೋಗಿ ನಾನ್ ವೆಜ್ ತಿನ್ಸ್ಬೇಕು. ನಾನು ಮೊನ್ನೆ ನನಗಿವಾಗ ಊಟ ಬೇಕು. ಚೆನ್ನಾಗಿರೋ ಹೋಟ್ಲಿಗೋ ಇಲ್ಲ KFCಗೋ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ಕೊಡ್ಸು. ಚೆನ್ನಾಗಿರೋ ಊಟ. ಬನ್ನಿ ಗೈಸ್, ಫುಲ್ ಟೋಕನ್ ಹಾಕೋಣ ಇವಾಗ. ಗೈಸ್ ಫಸ್ಟು ಟೋಕನ್ ಕಾರ್ನರ್ ರೈಸ್. ಕಾರ್ನರ್ ಹೌಸ್ ಐಸ್ ಅಲ್ಲ, ಸಖತ್ತಾಗಿ ಹೆಂಗೈತೆ. ನೀನು ಜೀವನದಲ್ಲಿ ತಿಂದಿಲ್ಲ ಇಂಥ ಐಸ್ ಕ್ರೀಮ್ ಎಲ್ಲ. ತಿಂದಿದ್ಯಾ? ತಿನ್ಕೊ. 100 ರೂಪಾಯಿ ಖರ್ಚಾದ್ರೂ ಇಂಥದ್ದು ತಿನ್ಬೇಕು ಮಮ್ಮಿ. ನೋಡಿ ತಿಂದು ಅಮ್ಮ ನಿನ್ನ ಮಾತ್ರ ನೋಡ, ನನ್ನ ನೋಡಿಲ್ಲ. ಶೋಕಿ ಅಂದ್ರೆ ಏನ್ ಗೊತ್ತಾ ಗೈಸ್? ಶೋಕಿ ಅಂದ್ರೆ ನೋಡಿ ಇದು ತೋರ್ಸಮ್ಮ. ಒಬ್ಬ ತಿರುಪೇಶೋಕಿ ಗೈಸ್. ಇವಾಗ ಪಾರ್ಸಲ್ಗೆ ಕಾರ್ನರ್ ರೋಸ್ ತಗೊಂಡು. ಏನಮ್ಮ ಸಖತ್ ಬ್ಯೂಟಿ ನೀನು ಮುಂದಿದ್. ನಾನು ತಿರುಪೇಶೋಕಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಡಮಾಲ್ ಡಿಮಿಲ್ ಡಕ್ಕ ಶೋಕಿ ಮಾಡದ್ ಪಕ್ಕ. ನಮ್ಮಮ್ಮ ಡಮಾಲ್ ಡಿಮಿಲ್ ಡಕ್ಕ, ನಮ್ಮಮ್ಮ ತಿರುಪೇಶೋಕಿ ಮಾಡದ್ ಪಕ್ಕ. ಶೋಕಿ ಅಂದ್ರೆ ನಮ್ಮಮ್ಮ ಹಿಂಗ ಒಟ್ಟಗಣ ಒಳಗಿಂದ ಇರಮ್ಮ. ಅಯ್ಯಪ್ಪ ಕಯ್ಯ ಪಿಯ ಅಂತ ಇದ್ರೆ ಆ ವಾಂಟಿನ ಜೊತೆ ಕಳ್ಸಿಬಿಡ್ತೀನಿ. ಹೆಂಗೂ ಪಾಠ ಆಡ್ತಾರ ಅವ್ರೆ. ಡಮಾಲ್ ಡಿಮಿಲ್ ಡಕ್ಕ, ನಮ್ಮಮ್ಮನ ದುಡ್ಡು ಖರ್ಚು ಮಾಡ್ಸೋದು ಇವತ್ತು ಪಕ್ಕ. ನೋಡಿ ಇವಾಗ ವಿ ಆರ್ ಇನ್ ಮೇಘನಾಸ್ ಫುಡ್. ವೆಜ್ಜು, ಇದು ವೆಜ್ಜು ಪನ್ನೀರ್ ಬಟರ್ ಮಸಾಲ. ನಮ್ಮಮ್ಮ ವೀಡಿಯೋ ಆನ್ ಮಾಡಿದಾಗ ಮಾತಾಡಲ್ಲ. ಹೆಂಗಿದೆ ಇದು? ಏನು ಹೇಳು? ಪ್ರಾನ್ಸ್ ಗೀ ರೋಸ್ಟ್, ಹೊಟ್ಟೆ ಉರ್ಸಕ್ಕೆ ಮಾಡಿ ಗಾಯ್ಸ್. ಹೆಂಗಿದೆ ಹೇಳು, ಹೆಂಗಿದೆ ಅಂತ. ನಾನು ಕರ್ಕೊಂಬರೋದು ಎಲ್ಲ ಕಡೆ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ತಾನೇ? ಹಾ ಹೆಂಗೆ ತಿಂತೀಯ ಮಮ್ಮಿ ಬಾಯಿ.
ಇನ್ನೂ ಹೊಟ್ಟೆ ಉಡ್ಸೋಕ್ಕಿಂತ ಏನೇನೋ ಆರ್ಡರ್ ಮಾಡಿದ್ದೀನಿ ಗೈಸ್ ನೋಡಿ ಇವಾಗ ಬಂತು ಏನಿದು ಅಂದರೆ ಪ್ರಾನ್ಸ್ ಬಿರಿಯಾನಿ ನಮ್ಮಮ್ಮ ಅಷ್ಟೇ ಫುಲ್ ಚಾರ್ ಪ್ರಾನ್ಸ್ ಬಿರಿಯಾನಿ ಮೆಗಾನಸಲ್ಲಿ ತಿಂತಿದ್ರೆ ಹೊಟ್ಟೆ ಉರಿಗೆ ಇನ್ನೊಂದು ಮಕ್ಕ ನಾನೇ ತಿಂತಿದ್ದೀನಿ ನಾವು ಬಿಲ್ ನೋಡಿ ಆಂಟಿಗೆ ಗಿಫ್ಟು 2400 ಅಷ್ಟೇ 3 ಜನ ತಿಂದ್ರೂ 3000 ಇಬ್ಬರು ತಿಂದ್ರೂ 2000 ಇದನ್ನೆಲ್ಲ ಜಾಬ್ ಹಾಕೊಂಡು ಎತ್ಕೊಂಡು ಹೋಗ್ತು ಮಮ್ಮಿ ಜಾಬ್ ಡಾಲ್ಕೆ ಜಾ ಎತ್ಕೊ ಜಾಬ್ ತುರ್ಕೋ ಎಲ್ಲ ಬೇಗ ಜಾಬಕ್ಕೆ ತುರ್ಕೋ ಅದನ್ನ ಎತ್ಕೊಂಡು ಈ ಥರ ಬಂದು ಬೀಡ ತಿನ್ಬೇಕು ಒಂದೊಂದು ಆಂಟಿಗೆ ಒಂದು ಕೊಡಿ ಇದಿಲ್ವಾ ಇದು ಯಾಕೆ ಸೇಮೆ ಓ ಇದಾಕಿದ್ದಾರೆ ಫಿಗರ್ ಓ ಅಚ್ಚಾರ ಇದು ಅವ್ರಾಗ್ತಾ ಇದಾವ ಯಾಕೆ ನೈ ಸಾಲ್ಟ್ ಅಲ್ಲ ನನಗೆ ನಿಂಗೂ ಬೇಕಾ वो चॉकलेट क्या है भाई ಅದನ್ನ ಹಾಕಬಿಟ್ಟವನೆ ಭಯ್ಯ ಬೋಲಾ ಜುಬಾ ಕೇಸರಿ ಸ್ವರ್ಗ ಅಂದ್ರೆ ಏನು ಒಟ್ಟು ಹಾಂ चॉकलेट पान ये क्या भांग है क्या नहीं मसाला है भांग नहीं है क्या ಬಾಂಗ್ ನೈ ಮಿಲ್ತೆ ಬಾಂಗ್ ಇಲ್ವಂತೆ ನೋಡಿ ಇವಾಗ ವಿ ಆರ್ ಇನ್ ಪೆಟ್ರೋಲ್ ಹಾಕ್ಸ್ತಾ ಇದೀವಿ ನೋಡಿ ಗೈಸ್ ಪೆಟ್ರೋಲ್ ಅಲ್ಲ ಡೀಸೆಲ್ ಓ ಗೊತ್ತಾ ಮಮ್ಮಿ ನಿಂಗೂ ಈ ಗಾಡಿ ಎಷ್ಟು ಕುಡಿಯುತ್ತೆ ಗೊತ್ತಾ ಗೈಸ್ ಕುಡ್ಕ ಗೈಸ್ ದೊಡ್ಡ ಕುಡ್ಕ ಈ ಗಾಡಿ CO2 6500 ಅಷ್ಟು ಕುಡಿಯುತ್ತೆ ಗೈಸ್ ಗಾಡಿ ಅಲ್ಲ ಮಮ್ಮಿ ಹೌದು ಸರ್ ಇವಾಗ ನಮ್ಮಮ್ಮ ಯಾಕಾದ್ರೆ ಐರನ್ ಬಟ್ಟೆ ಮರ್ತು ಬಂದು ಅನ್ಸ್ಬೇಕು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮರಿಬಾರ್ದು ಐರನ್ ಬಟ್ಟೆನ ಇಲ್ಲ ಏನು ಮರಿಬಾರ್ದು ಅದಕ್ಕೆ ಇವತ್ತು ಫುಲ್ಲು ಟೋಟಲ್ ಬಿಲ್ ಎಷ್ಟಾಗಿದೆ ಗೊತ್ತಾ ಇವತ್ತಿಂದು ಟೋಟಲ್ ಬಿಲ್ ಬಂದು 8000 ರೂಪಾಯಿ ಇದು ಮಾತ್ರ ಆಗಿದೆ ಮಮ್ಮಿ ಮಕ್ಕ ತೋರಿಸಿಲ್ಲಿ ಅಳ್ತಿದ್ರು ಗೈಸ್ ಇಷ್ಟೊತ್ತು ಅಳ್ತಿಲ್ಲ ಅಂತ ಮಕ್ಕ ತೋರಿಸಿ ಎತ್ತೆ ಕಾಮುಚ್ಕೊಂಡು ನಡಿಯಲ್ಲ ಗಂಡುಗಳಲ್ಲೆಲ್ಲ ಗಾದೆಗಳಿಲ್ಲ ನಿನ್ನ ಡೈಲಾಗ್ ದಮ್ಮಲ್ ದಿಮ್ಮಿಲ್ ಗೈಸ್ ನಾವು ದ ಟೈಮ್ ಈಸ್ 4:44 ಇವಾಗ ಮನೆಗೆ ಬಂದ್ವಿ ನೋಡಿ ಐಸ್ ಕ್ರೀಮ್ ತಂದಿದ್ದು ಮೆಲ್ಟಾಗಿ ಹೋಗಿದೆ ಏಕೆ ತಿಂತಾ ಇದ್ದೀನಿ ನಮ್ಮ ಅಣ್ಣಂಗೆ ಪಾಪ ಹೊಟ್ಕೊಂಡಿದ್ದೀನಿ ವೆಜ್ಜು ಹೋಗ್ಲಿ ಪಾಪ ಅಂತ ನಾನೇ ಮರೆಯಲಿಲ್ಲ ಹಳೆ ಖಾಲಿ ಪೇಪರ್ ಸೀಸ ಗೊತ್ತು ತಾನೆ ನೋಡಿ ನಮ್ಮ ಮನೇಲಿ ನಮ್ಮಮ್ಮ ಇವಾಗ ಹೊಸ ಬಿಸ್ನೆಸ್ ಖಾಲಿ ಪೇಪರ್ ಸೀಸ ಬಿಸ್ನೆಸ್ ಎಷ್ಟಮ್ಮ ಪೇಪರು ಕನ್ನಡ ಪೇಪರ್ 25 ರೂಪಾಯಿ ಓಹೋ ಇವ್ರಪ್ಪ ಕೊಡ್ತಾರೆ ಇಂಗ್ಲಿಷ್ ಪೇಪರ್ 12 ರೂಪಾಯಿ ಓ ಆಮೇಲೆ ಆಕ್ಚುಲಿ ಇಂಗ್ಲಿಷ್ ಪೇಪರ್ ರೇಟ್ ಜಾಸ್ತಿ ಹೌದು ಕನ್ನಡ ಪೇಪರ್ ಕಮ್ಮಿ ಹೌದು ನಾನು ಒಂದು ಹೊಸ ಇವಾಗ ಇದನ್ನೆಲ್ಲ ನೀನು ಗುಜ್ರಿಗೆ ಹಾಕಕ್ಕ ಏನಕ್ಕೆ ಗುಜ್ರಿಗೆ ಹಾಕಕ್ಕೆ ಗುಜ್ರಿಗೆ ಹಾಕಕ್ಕ ನಿಂತರ ಗುಜರಾತಿಗೆ ಹೋಗ್ಬಿಟ್ಟು ನನಗೆ ತಾನೆ ಅಂತ ಕೊಟ್ರೆ ಇದಕ್ಕೆ ಬರೋ ದುಡ್ಡೆಲ್ಲ ನನಗೆ ತಾನೆ ನಿನ್ಗೆ ಬಾ ಯಾಕೆಮ್ಮ ಇವತ್ತು 8000 ಖರ್ಚು ಮಾಡಿಸಿದ್ಯಾ ಮಾ ಇವಾಗ ಈ ಪೇಪರ್ ದುಡ್ಡು ನಿನಗೆ ಕೊಟ್ಬಿಟ್ಟು ಸರಿ ತುತ್ತೂರಿ ಎತ್ತಿಗೆ ತೊಗೊಳಲ್ಲ ತುತ್ತೂರಿ ಕೊಟ್ಬಿಡು ನೋಡ್ತೀನಿ ತುತ್ತಿರಿಗೂ ಕೊಡಲ್ಲ ಯಾವಾಗ ಆಂಟಿ ಕಂಜೂಸ್ ಆಂಟಿ ನೋಡಿ ಗೈಸ್ ಯಾರಿಗಾದ್ರೂ ಗುಜ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮ ಬರ್ಬೋದು ಮನೆಗೆ ಇವನು ಕಬ್ನ 125 ಕೆಜಿ ಏ ನಗು ಬಂದಿಲ್ಲ ನೀನ್ ಕಬ್ನ 125 ನಗು ಬರ್ತಿಲ್ಲ ಬರ್ತಾ ಇಲ್ಲ ಅಂದ್ರೆ ನಗು ಬರ್ಲಿಲ್ವಾ ರೋಹಿಣಿ ನಿಂಗೆ ಡಮಲ್ ಡಿಮಿಲ್ ಡಕ್ಕ ನಗು ಬರ್ತಾ ಇಲ್ಲ ಅಕ್ಕ ಡಮಲ್ ಡಿಮಿಲ್ ಡಕ್ಕ ನಗು ಬರ್ತಾ ಇಲ್ಲ ಕಣಕ್ಕ ನಾನು ಏನು ಮಾಡ್ತಿದ್ದೆ ಅಂದರೆ ಒಂದು ಅಂಗಡಿಲಿ ಇದ್ದಿದ್ದು ಪೇಪರ್ನ ಎಲ್ಲ ಎತ್ಕೊಂಡೋಗಿ ಇನ್ನೊಂದು ಅಂಗಡಿಗೆ ಹೋಗಿ ಗುಜರಿ ಅಂಗಡಿಗೆ ಹಾಕಿ ದುಡ್ಡು ಎತ್ಕೊತಿದ್ದೆ ಅವನಿಗೆ ಬ್ಲಾಗ್ ನೋಡ್ಬಿಟ್ಟು ನೀನು ಹಿಡ್ಕೊ ಅದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದೆ ನಮ್ಮಮ್ಮ ಈ ಅಂಗಡಿಲಿ ಪೇಪರ್ ಎಲ್ಲ ಎತ್ಕೊಂಡೋಗಿ ಆ ಅಂಗಡಿಲಿ ಹಾಕು ದುಡ್ಡು ಕೊಡ್ತಾರೆ ಅಂತ ನಿಜನಾ ಸುಳ್ಳ ಯಾಕೋ ಈ ಥರ ಹಾಕ್ಕೊಡ್ತೀಯಾ ಗೈಸ್ ಇದಕ್ಕೆಲ್ಲ ನಮ್ಮಮ್ಮ ಕಾರಣ ಎಲ್ಲದಕ್ಕೂ ಅಣ್ಣ ತಮ್ಮ ಇಬ್ಬರು ಫೋಟೋ ಇವಳು ನೀನ್ ಮಾತ್ರ 840
ಗಾಯ್ಸ್ ಇವಾಗ ತಿರ್ಗಾ ಟೈಮ್ ಬಂದು 8:30 ತಿರ್ಗಾ ನಮ್ಮ ಅಪ್ಪನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ರೋಡ್ ಹೆಂಗಿದೆ, ಒಂಚೂರು ಬೆಳಕಿಲ್ಲ ನಮ್ಮೂರಲ್ಲಿ, ಫುಲ್ಲು ಕತ್ಲೆ, ಆ ಕಡೆ ಈ ಕಡೆ. ನೋ ಒನ್ ಕ್ಯಾನ್ ವಾಕ್ ಆ್ಯಂಡ್ ಗೋ. ಆ ಟೂ ವೀಲರಲ್ಲಿ ಓಡಾಡೋಕ್ಕಾಗಲ್ಲ ಇಲ್ಲಿ ಈ ಟೈಮಲ್ಲಿ. ಇಟ್ ಈಸ್ ನಾಟ್ ಸೇಫ್ಟಿ. ಹಾವು ಎಲ್ಲ ಓಡಾಡ್ತಾ ಇರುತ್ತೆ ನೋಡಿ. ದಿಸ್ ಇಸ್ ಮೈ ಡೈಲಿ ರೂಟೀನ್. ಈ ಥರ ಡೈಲಿ ಓಡಾಡ್ತಾ ಇರ್ತೀನಿ. ಇದ್ರ ನಡುವೆ ಬ್ಲಾಗ್ ಮಾಡಿ ನಿಮ್ಗಳಿಗೆ ತೋರಿಸ್ತೀನಿ. ದಿಸ್ ಇಸ್ ಮೀ. ಇವಾಗ ಮನೆಗೆ ಬಂದೆ. ಈ ವ್ಲಾಗ್ನ ಇಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ, ಚಿಕ್ಕದಾಗಿತ್ತು ಚೊಕ್ಕದಾಗಿತ್ತು. ಇನ್ನೂ ಮಸ್ತ್ ಮಜಾ ಒಳ್ಳೆ ವೀಡಿಯೋಗಳನ್ನ ತಗೊಂಡು ಮುಂದಿನ ದಿವಸಗಳಲ್ಲಿ ಬರ್ತೀನಿ. ಸಿವ್ ಗಾಯ್ಸ್ ಇನ್ ಅನದರ್ ವೀಡಿಯೋ. ಬಾಯ್. ಈ ವಿಡಿಯೋ ಚಿಕ್ಕದಾಗಿತ್ತು, ಈ ವ್ಲಾಗ್ ಚಿಕ್ಕದಾಗಿತ್ತು. ಓಕೆ, ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿ ಮಸ್ತ್ ಮಜಾ ಆಗಿ ಫುಲ್ ಫನ್ನಿಂದ ಬರ್ತೀವಿ, ಸಿಗ್ತೀವಿ. ಸಿವ್ ಗಾಯ್ಸ್, ಬಾಯ್.